ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ವೆಲ್ಕಮ್ ಟು ಡೇ 3 ವ್ಲಾಗ್. ಇವತ್ತು ನನ್ನ ಡೇ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಕಿಚನಿಂದ ಅನ್ಕೊಂಡ್ರೆ ನೋ ವೇ, ಚಾನ್ಸೇ ಇಲ್ಲ. ಇವತ್ತೇನು ಅಡುಗೆ ಮಾಡ್ತಾಯಿಲ್ಲ, ಇಲ್ಲೊಂದು ಫಂಕ್ಷನ್ ಇದೆ, ಊಟಕ್ಕೆ ಕೇಳಿದ್ದಾರೆ, ಅಲ್ಲಿಗೆ ಹೋಗ್ತಿದ್ವಿ. ಅಲ್ಲಿಂದ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹೊಲಕ್ಕೆ ಹೋಗ್ತಾ ಇರೋದನ್ನ. ನಮ್ಮ ಹೊಲ ಇರೋ ದೂರಕ್ಕೆ ಯಾವ ಹೊಲನೂ ಬೇಡ, ಏನೂ ಬೇಡ ಅನಿಸುತ್ತೆ. 11:30ಗೆ ಮನೆ ಬಿಟ್ಟಿದ್ದು, 12:30 ರೀಚ್ ಆಗಿತ್ತು. ಅಷ್ಟು ದೂರ ಅಂದರೂ ದೂರ, ಸಖತ್ ದೂರ. ಕಂಟ್ರಿ ಒಡಿಸಿ ಕುಂಟೆ ಒಡಿಸಿದ್ದೀವಿ. ಇವಾಗ ಶಪ್ಪೆ ಕೂಳೆ ಹಾಯಬೇಕು, ಅದಕ್ಕೋಸ್ಕರ ಹೊಲಕ್ಕೆ ಹೋಗ್ತಾ ಇರೋದು. ಅದಕ್ಕಿಂತ ಮುಂಚೆ ನಮ್ಮ ಶಪ್ಪೆ ಯಾವ ಥರ ಇತ್ತು ಆವಾಗ ಅಂತ ನೋಡ್ಕೊಂಬರೋಣ. ಆಯಿತು ಸರಿ ಅಂತ ಕೆಲಸ ಸ್ಟಾರ್ಟ್ ಮಾಡಿದೆ. ಫಸ್ಟಿಗೆಲ್ಲ ಹಂಗಾಗಿ ಜೋಶು ಇಷ್ಟೊಂದಿದೆ, ಹಾಗೆ ನಾನು ವೀಡಿಯೋ ಸ್ಪೀಡ್ ಮಾಡಿದ್ದೀನಿ. ನಾನು ಅಷ್ಟು ಬೇಗ ಎಲ್ಲ ಕೆಲಸ ಮಾಡಲ್ಲ, ಸ್ಪೀಡಾಗಿ. ಕೆಲಸ ಎಲ್ಲ ಒಂದು ಕಡೆ ಆದರೆ ನನಗೆ ತಿಂಡಿ ಇರಬೇಕು. ಮೇಯ್ನ್ ಹೊಲಕ್ಕೆ ಹೋಗೋಕ್ಕಿಂತ ಮುಂಚೆನೇ ಏನಾದರೂ ತಿಂಡಿ ತಗೋಬೇಕು ಅಂತೇಳಿ ಅಂಗಡಿಗೆ ಹೋಗಿರ್ತೀನಿ. ಒಟ್ಟಲ್ಲಿ ನನಗೇನಾದರೂ ಒಂದು ಇರಬೇಕು ಕೆಲಸ ಮಾಡೋಕ್ಕೆ, ಅದೊಂದು ಎನರ್ಜಿ. ಆವಾಗ ಅಷ್ಟೇನು ಬಿಸಿಲೇನು ಇರಲಿಲ್ಲ. ಹೋಗ್ತಾ ಹೋಗ್ತಾ ಬಿಸಿಲು ಸ್ಟಾರ್ಟ್ ಆಯಿತು. ನೋಡಿ, ಮೋಡ ಎಲ್ಲ ಮೂವ್ ಆಗ್ತಿರೋದು ವೀಡಿಯೋದಲ್ಲಿ ಚೆನ್ನಾಗಿ ಕಂಡಿದೆ ಅಲ್ಲ. ಕಾಲು ಎಕರೆನೂ ಆರಿಸಿಲ್ಲ, ಅಲ್ಲೇ ನನಗೆಲ್ಲ ಸುಸ್ತಾಗಿ ಹೋಗಿತ್ತು. ಕೈ ಎಲ್ಲ ತರ್ಚ್ಕೊಳಕ್ಕೆ ಸ್ಟಾರ್ಟ್ ಆಗಿತ್ತು. ನೋಡಿ, ರಕ್ತ ಬಂದಿದೆ ಇದರಲ್ಲೆಲ್ಲ ಕೈ ಬೆರಳು ಮೇಲೆಲ್ಲ ಚರ್ಮ ಎದ್ದಿದೆ, ಇಲ್ಲೊಂದು ಚರ್ಮ ಕಿತ್ಕೊಂಡಿದೆ. ಇಷ್ಟು ಇವಾಗ ಆರಿಸಿ ಬಂದಿದ್ದೀನಿ. ನಮ್ಮಮ್ಮ ಅದಕ್ಕೆ ಬೆಂಕಿ ಇಟ್ಟಿದ್ದಾರೆ. ಆರಿಸಿ ಬಂದು ಸುಧಾರಿಸ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ. ನಂಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ವೀಡಿಯೋ ಮಾಡಬೇಕು ಅನ್ನೋದೊಂದು ಪ್ಯಾಷನ್ ಆಗಿತ್ತು. ಹಂಗಾಗಿ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಟ್ರೈಪ್ಯಾಡ್ ಏನೂ ಇಲ್ಲ ನನ್ನ ಹತ್ರ, ಹಂಗಾಗಿ ವೀಡಿಯೋ ಮಾಡೋಕ್ಕೆ ಸರ್ಕಸ್ ಮಾಡ್ತೀನಿ. ಹಿಂಗೆ ಕೂತ್ರೆ ಆಗಲ್ಲ ಅಂಥೇಳಿ ಮತ್ತೆ ಕೆಳಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ ಮಾಡೋಕ್ಕೆ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಆಗಲೇ ಆರಿಸಿರೋ ವಿಡಿಯೋದು ಬೇರೆ, ಈ ವಿಡಿಯೋ ಬೇರೆ. ಅದು ಬೇರೆ, ಇದು ಬೇರೆ, ಎಲ್ಲ ಸಪರೇಟ್. ಆಗಲೇ ಏನು ಅಷ್ಟೇನು ಬಿಸಿಲಿರಲಿಲ್ಲ, ಈಗ ಬಿಸಿಲು ಸ್ಟಾರ್ಟ್ ಆಗಿತ್ತು. ಎಷ್ಟು ಬಿಸಿಲು ಅಂದರೆ ಸಖತ್ತು ಬಿಸಿಲು ಸ್ಟಾರ್ಟ್ ಆಗಿತ್ತು. ಈ ಬಿಸಿಲಿಗೆ ಎಲ್ಲಿ ಕರ್ಕಿ ನಯನ ಆಗ್ಬಿಡ್ತೀನೋ ಅಂತೇಳಿ ನನಗೆ ಟೆನ್ಷನ್ ಆಗಿಬಿಟ್ಟಿದೆ. ಹಿಂಗಿರೋ ನಾನು ಈ ಬಿಸಿಲಲ್ಲಿ ಆಚೆ ಹೋಗಿ ಕೆಲಸ ಮಾಡಿದರೆ ಹಿಂಗಾಗ್ಬಿಡ್ತೀನೇನೋ ಅಂತೇಳಿ ಭಯ ಆಗೈತಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಆರಿಸಿ ಒಂದು ಹತ್ರ ಹಾಕಿ ಎಷ್ಟು ಸುಸ್ತಾಗ್ತಿತ್ತು ಅಂದರೆ ಮೊಣಕಾಲೆಲ್ಲ ನೋವ್ತಾ ಇತ್ತು, ಅಂದರೆ ಸಖತ್ತು ನೋವ್ತಾ ಇತ್ತು. ಅಯ್ಯೋ, ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಆದರೂ ಮುಗಿಸಿದ್ರೆ ಅಷ್ಟೇ ಮನೆಗೆ ಹೋಗೋಕ್ಕಾಗೋದು ಅಂತೇಳಿ ಕೆಲಸ ಮಾಡ್ತಾ ಇದ್ದೀನಿ. ಈ ಬಿಸಿಲಿಗೆ ಕಣ್ಣೆಲ್ಲ ತಿರುಗಿ ಎಲ್ಲ ಮಂಜಾಗಿ ನಾನೇ ಕಾಣ್ತೀನೇನೋ ಅನ್ನೋದು ಕಾಣ್ತಾ ಇತ್ತು. ಆ ಕಂಡ್ರಾಗು ನಾನೇ ಅವನಿ, ಆ ಕಂಡ್ರಾಗು ನಾನು, ಇದ್ರಾಗು ನಾನೇ ಅವನಿ, ಇದ್ರಾಗು ನಾನೇ ಅವನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ. ಅದೇನೋ ಗೊತ್ತಿಲ್ಲ, ಸಖತ್ತು ಹಠದಿಂದ ಕೆಲಸ ಮಾಡಿದ್ದೀನಿ ಅವತ್ತು. ಎಷ್ಟೇ ಸುಸ್ತಾದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಮುಗಿಸ್ಲೇಬೇಕಿವತ್ತು. 1 ಎಕರೆ ಫುಲ್ಲು ಆಯಲೇಬೇಕು ಅನ್ನಂಗೆ ಕೆಲಸ ಮಾಡಿದ್ದೀನಿ. ನಿಜ, ಆರಿಸಿ ಕಾಲು ಸಖತ್ ಪೇಯ್ನ್ ಬರ್ತಾಯಿತ್ತು. ನಾನು ನಮ್ಮಮ್ಮಗೆ ಅವಾಗ ಹೆಂಗೆ ಕರಿತಿದ್ದೆ ಅಂದರೆ, ಮಮ್ಮಿ ನನ್ನ ಕೈಯಲ್ಲಿ ಆಯೋಕ್ಕಾಗ್ತಿಲ್ಲ ಮಮ್ಮಿ, ನಂಗೆ
ಆಗಿತ್ತು. ಇಮೋಷನಲ್ ಡ್ಯಾಮೇಜ್. ನೋಡಿ ನೋಡಿ ಎಷ್ಟು ಕೆಲಸ ಮಾಡೋರಿಗೆ ಎಲ್ಲಿ ಸಿಗ್ತಾಳೆ. ಅಮ್ಮ, ಇದಕ್ಕಿಂತ ಒಳ್ಳೆ ಹುಡುಗಿನ ನನ್ನ ಕೈಲಿ ಹುಡ್ಕಕ್ಕಾಗಲ್ಲ. ಇವಳೇ ನಿನ್ ಸೊಸೆ ಅಂತ ಫಿಕ್ಸ್ ಆಗ್ಬಿಡು. ಲಿಟ್ರಲಿ ಇವಾಗ ಸ್ವಲ್ಪ ಮುಂದೆ ಬಂದಿದ್ದೀನಿ. ಮೋಟಿವೇಶನ್ ಆಫ್ ದ ಡೇ ಏನು ಅಂದರೆ ಕಾಯಕವೇ ಕೈಲಾಸ. ಆಗಲೇ ಆಯ್ಬೇಕಾದ್ರೆ ಬಿಸಿಲಿರಲಿಲ್ಲ, ಇವಾಗ ಬಿಸಿಲಿದೆ. ಆಗಲೇ ನೇಚರ್ ಏನು ಸಖತ್ತಾಗಿತ್ತು ಅಂದರೆ ಮೋಡ ಆಗಿತ್ತು, ಗಾಳಿ ಚೆನ್ನಾಗಿ ಬೀಸ್ತಿತ್ತು. ಏನೇ ಕೆಲಸ ಮಾಡಿದ್ರೂ ಸುಸ್ತಾಗಲ್ಲ ಹಂಗೆ ಅನಿಸುತ್ತಿತ್ತು. ಇವಾಗ ಬಿಸಿಲು ಹತ್ತಿದ್ವಿ, ಇವಾಗ ಒಂದು ಸ್ವಲ್ಪ ಸುಸ್ತಾಗ್ತಾಯಿದೆ. ಅಂತೂ ಇಂತೂ ಫೋನ್ ಇಟ್ಟಿದ್ದು ಹತ್ರ ಬಂದಿದ್ದೀನಿ, ಮುಗಿಸಿದ್ದೀನಿ. ಇಲ್ಲಿ ಮುಂಟ ಟಾರ್ಗೆಟ್ ಇದ್ದಿದ್ದು, ಅಲ್ಲಿಂದ ಇಲ್ಲಿ ಮುಂಟ ಅದು ಮುಗಿಸಿದ್ದೀನಿ. ಇವಾಗ ಒಂದು ಅರ್ಧ ಎಕರೆ ಕಂಪ್ಲೀಟ್ ಆಗಿದೆ ಫುಲ್ಲು ಕೆಲಸ. ಇನ್ನು ಅರ್ಧ ಎಕರೆ ಐತೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಇವಾಗ ಅದನ್ನು ಕಂಪ್ಲೀಟ್ ಮಾಡಿ ಮನೆಗೆ ಹೋಗುವ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದೆಯಾ ಅಕ್ಕ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನೇಚರಿಂದ ಸ್ವಲ್ಪ ವಿಡಿಯೋ ತಗೊಂಡಿದ್ದೀನಿ, ಕ್ಲೌಡ್ಸಿಂದೆಲ್ಲ. ಐ ಥಿಂಕ್ 4:30 ಆಗಿತ್ತು ಅನಿಸುತ್ತೆ. ಅದೇ ಸನ್ಸೆಟ್ ಆಗಕ್ಕೆ ಬರ್ತಾ ಇದೆ. ಆವಾಗ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನೋಡ್ರಿ ಮೋಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಹೇಳಬೇಕು ಅಂದರೆ ನನ್ನ ಫೋನಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ, ಬಟ್ ಬ್ಯಾಕ್ ಕ್ಯಾಮ್ರಾದಿಂದ ಆ ಥರ ಕ್ಯಾಪ್ಚರ್ ಮಾಡಿದ್ದೀನಿ. ಇನ್ನು ಆರಿಸೋದು ಅಷ್ಟೇ ಇರೋದು, ಅಷ್ಟು ಆರಿಸಿ ಮನೆಗೆ ಹೋಗಬೇಕು. ಸಂಜೆ ಅಷ್ಟೊತ್ತಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ. ಆಯಿತು, ಒಂದು ಸ್ವಲ್ಪ ಮಾತ್ರ ಉಳಿದಿತ್ತು, ಅದನ್ನು ಬೆಳಗ್ಗೆ ಒಂದು ಎದ್ರಾಯಿತು ಅಂಥೇಳಿ ಮನೆ ಕಡೆಗೆ ಹೋಗ್ತಿದ್ದೀವಿ. ಇವಾಗ ನೋಡ್ರಿ, ಅಷ್ಟು ಮೇಲೆ ಇದ್ದ ಸೂರ್ಯ ಇವಾಗ ಮುಳುಗೋ ಸ್ಟೇಜಿಗೆ ಬಂದಿದ್ದಾನೆ. ಈಗ ಮನೆಗೆ ಹೋಗ್ತಿದ್ದೀವಿ. ಮೇ ಬಿ 6 ಆಗಿತ್ತು. ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ, 6:45 ಅಥವಾ 7 ಗಂಟೆ ಆಗುತ್ತೆ ಅಂಥೇಳಿ ಹೋಗ್ತಿದ್ದೀವಿ. ಹೋಗ್ತಾ 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 ವಿಡಿಯೋ ಮಾಡಿದ್ದೀನಿ, ಅದನ್ನು ಸನ್ಸೆಟ್ ಆಗೋದು ತೋರ್ಸೋಕ್ಕೆ ಅಂತೇಳಿ ನಿಮಗೆ ನಡ್ಕೊಂಡು ಹೋಗ್ತಾನೆ ಮಾಡಿದ್ದೀನಿ. ಮನೆ ಕಡೆ ಹೋಗುವಾಗ ಅಲ್ಲೊಂದು ತೋಟದಲ್ಲಿ ಪಪ್ಪಾಯ ಹಣ್ಣು ಹಾಕಿದ್ದಾರೆ ಆಯಿತಾ. ಅದು ಹೈಬ್ರಿಡ್ ಅನಿಸುತ್ತೆ. ಪಪ್ಪಾಯ ಎಷ್ಟೊಂದು ಬಿಟ್ಟಿದೆ ಅಂದರೆ ಒಂದು ಗಿಡಕ್ಕೆ ಒಂದು 10-15 ಒಂದು ಗಿಡಕ್ಕೆ ಬಿಟ್ಟಿದೆ. ಆ ಪಪ್ಪಾಯ ಹಣ್ಣು ನೋಡೇ ನನಗೆ ಶಾಕ್ ಆಗೋಯ್ತು. ಅಷ್ಟಕ್ಕೊಂದು ಇಳುವರಿಯಾಗಿ ಬಿಟ್ಟಿದೆ ಅದು ಪಪ್ಪಾಯ ಹಣ್ಣು. ನೋಡ್ರಲ್ಲಿ ವಿಡಿಯೋದಲ್ಲಿ ಕಾಣ್ತಿದೆ ಅಲ್ಲ, ಅಷ್ಟೊಂದು ಬಿಟ್ಟಿದೆ. ಆದರೆ ಕಿತ್ಕೊಳಕ್ಕಾಗಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇಷ್ಟೆಲ್ಲ ಕೆಲಸ ಮಾಡಿ ನನ್ನ ಕರ್ಕಿನ ಏನು ಹಾಕ್ತೀನಿ ಅನ್ಕೊಂಡ್ರೆ ಚಾನ್ಸ್ ಇಲ್ಲ. ನಂದು ನ್ಯಾಚುರಲ್ ಕಲರ್. ಸಂಜೆ ಆಗಿದ್ದರಿಂದ ಪಕ್ಷಿ ಎಲ್ಲ ಮನೆಗೆ ಹೋಗ್ತಿದ್ದು. ಆ ಸೌಂಡ್ ನೀವು ಕೇಳ್ಬೋದು. ಇಲ್ಲೊಳಿ ಜೋಡಿ ಹಾಕಿ ಹೋಗ್ತಿದೆ. ಏನೋ ಪಕ್ಷಿ ಹೋಗೋದು ನೋಡೋಕ್ಕೆ ಚೆನ್ನಾಗಿತ್ತು. ಅದು ಫುಲ್ ವೀಡಿಯೋ ತೆಗಿಯೋಕ್ಕಾಗಿಲ್ಲ, ಸಖತ್ತಾಗಿ ಕಾಣ್ತಾಯಿತ್ತು. ಚಲೋ ಅಂತೇಳಿ ಮನೆಗೆ ಹೋಗಕ್ಕೆ ಬಂದ್ವಿ. ನೋಡ್ರಿ ಇವಾಗ ಸನ್ಸೆಟ್ ಆಗ್ತಿದೆ ಆಯಿತಾ. ಅದು ವೀಡಿಯೋದಲ್ಲಿ ಸ್ವಲ್ಪ ಮಾತ್ರ ಚೆನ್ನಾಗಿ ಬಂದಿದೆ, ಆಮೇಲೆ ಹೋಗ್ತಾ ಹೋಗ್ತಾ ಬ್ರೈಟ್ ಆಗಿದೆ. ಫುಲ್ ಸೂರ್ಯ ಮುಳುಗ್ತಾ ಇದ್ದಾನೆ. ಅಷ್ಟರಲ್ಲಿ ನಾವು ಮನೆಗೆ ಹೋಗ್ತಾ ಇದ್ದೀವಿ, ಇನ್ನೂ ಮನೆ ರೀಚ್ ಆಗಿಲ್ಲ. ನೋಡಿ ಇವಾಗ ನೋಡಿ ಫುಲ್ ಮುಳುಗಿದ್ದಾನೆ, ಕಾಣ್ತಾ ಇದೆಯಲ್ಲ. ಸನ್ಸೆಟ್ ಆಗ್ತಾ ಇದೆ ಸಂಜೆ. ವಿಡಿಯೋ ಅಷ್ಟೇನು ಕ್ಲಾರಿಟಿಯಾಗಿ ಬಂದಿಲ್ಲ, ಅದು ಝೂಮ್ ಔಟ್ ಮಾಡಿದರೆ ಕಾಣಿಸಲ್ಲ ಅಂಥೇಳಿ. ಅಷ್ಟರಲ್ಲಿ ಈ ಹೂವು, ಆ ಮರದಲ್ಲಿ ಎಷ್ಟೊಂದು ಹೂವು ಬಿಟ್ಟಿದ್ದಾವೆ ಅಂದರೆ ರೆಡ್ ಹೂವು. ಮದುವೆ ಮನೆಗೆ ಚಪ್ರಕ್ಕೆ ಹೂವು ಹಾಕೋರು, ಈಗೆಲ್ಲ ಸ್ಟಾಪ್ ಆಗಿರ್ಬೋದು ಮೇ ಬಿ. ಸಖತ್ತಾಗಿತ್ತು. ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗಿ ನೈಟ್ ಅಡುಗೆದು ಶೂಟ್ ಮಾಡೋಕ್ಕಾಗಲಿಲ್ಲ, ತುಂಬ ಕಾಲು ಪೈನ್ ಇತ್ತು. ನೈಟ್ ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಊಟಕ್ಕೆ ತರಕಾರಿ ಸಾಂಬಾರು, ಅನ್ನ ಮುದ್ದೆ ಮಾಡಿದ್ದು. ಹೊಟ್ಟೆ ತುಂಬ ಊಟ ಮಾಡಿ ತುಂಬ ಸುಸ್ತಾಗಿದ್ದರಿಂದ ಮಲ್ಕೊಂಡ್ಬಿಟ್ವಿ. ಇವತ್ತಿಗೆ ಇಷ್ಟೇ. ಭೇಟಿಯಾಗೋಣ. ನಮಸ್ಕಾರ.
ಇದಾಗಿತ್ತು ಡೇ 3 ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಏನಾದರೂ ಅಡ್ವೈಸ್ ಮಾಡೋದಿದ್ದರೆ, ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಯಾರೆಲ್ಲ ನನಗೆ ಕಮೆಂಟ್ ಮಾಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆಡಿಯೋ ಬ್ಯಾಕ್ಗ್ರೌಂಡಲ್ಲಿ ಹುಂಜನೂ ಸಹ ಸಪೋರ್ಟ್ ಮಾಡಿದೆ ನನಗೆ.